ಎಲ್ಲರಿಗೂ ಅಕ್ಷಯ ತರಿಗೆಯ ಶುಭಾಶಯಗಳು. ನೋಡಿ, ಇವತ್ತು ನಾನು ಹೊಸ್ಲು ಪೂಜೆ ಎಲ್ಲ ಆಗಿದೆ, ಹಾಗೂ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಳಗಡೆ ಪೂಜೆ ಎಲ್ಲ ಆಗಿದೆ. ನೋಡಿದ್ರಲ್ಲ, ನಾನು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೇನೆ. ಇವತ್ತೇನು ಮಾಡ್ತೀನಿ ಅಂತ ಅಂದರೆ, ಬರೀ ಚಿತ್ರಾನ್ನಗಳನ್ನ ಜಾಸ್ತಿ ತೋರಿಸಿದ್ದೀನಿ, ಆದರೂ ಕೂಡ ಇವತ್ತು ಕೂಡ ಅದೇ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಅಂದರೆ ಕ್ಯಾರೆಟ್ ರೈಸ್ ಅಂತ ಕೂಡ ಬೇಕಾದರೂ ಹೇಳ್ಬೋದು. ನಮಗೆ ಯಾವುದೇ ಒಂದು ಒಳ್ಳೆಯ ಒಂದು ಪದಾರ್ಥಗಳು ಸಿಕ್ಕುತ್ತೆ, ಅದರಿಂದ ನಾವು ಚಿತ್ರಾನ್ನವನ್ನು ಮಾಡ್ಕೊಳ್ಬೋದು. ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ, ಅದು ಕೂಡ ತೋರಿಸಿಲ್ಲ ನಾನಿನ್ನು ನಿಮಗೆ. ಇವತ್ತು ನಾನು ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡ್ತೀನಿ. ಬಾತನ್ನು ಮಾಡೋಣ ಅಂದ್ಕೊಂಡೆ, ಯಾಕೋ ಮನೆಯಲ್ಲಿ ಸ್ವಲ್ಪ ಬೇಡ ಅಂತ ಕೇಳಿಸ್ತು. ಅದಕ್ಕೆ ಏನು ಮಾಡಿದೆ, ಇದು ಕ್ಯಾರೆಟ್ ಚಿತ್ರಾನ್ನನೇ ಮಾಡ್ತೀನಿ. ಕ್ಯಾರೆಟನ್ನು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೆ ನಾನು. ಕ್ಯಾರೆಟ್ ಚಿತ್ರಾನ್ನನೇ ಇವತ್ತು ಮಾಡ್ಕೊಳ್ಳೋಣ ಬನ್ನಿ. ಕ್ಯಾರೆಟ್ ಚಿತ್ರಾನ್ನ, ಕ್ಯಾರೆಟ್ ಕೋಸಂಬರಿ ಮತ್ತು ಕ್ಯಾರೆಟ್ ಜ್ಯೂಸ್ ಕೂಡ ಮಾಡಿ ಇವಾಗ ಕುಡಿತೇನೆ. ಅದನ್ನು ಒಂದು ಸ್ವಲ್ಪ ತೋರಿಸ್ತೇನೆ ವಿಡಿಯೋದಲ್ಲಿ. ನೋಡಿ, ಕ್ಯಾರೆಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುರ್ಕೊಳ್ಳೋಣ. ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು 2 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಟೊಮೆಟೊ, ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಇವಾಗೆಲ್ಲ ಹೆಚ್ಚಿ ಮತ್ತು ತುರಿದು ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಮಾತ್ರ ಹಾಕೋದಿಲ್ಲ, ಈರುಳ್ಳಿ ಹಾಕ್ತೇನೆ ಮಾಡೋವಂಥ ಚಿತ್ರಾನ್ನ ಇದು. ನಿಮ್ಗೆ ಯಾರಿಗಾದರೂ ಈರುಳ್ಳಿ ಹಾಕೋಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಕ್ಯಾರೆಟನ್ನು ನಾನು ತುರ್ಕೊಳ್ತೀನಿ. ನೋಡಿ, ಈ ಥರ ತುರಿ. ನೋಡಿ, ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಇಷ್ಟು ಬೇಕು. ಇದು ಸ್ವಲ್ಪ ಎಲ್ಲದಕ್ಕೂ ಹಾಕೋದಿಕ್ಕೆ ಬೇಕು. ಸ್ವಲ್ಪ ಜ್ಯೂಸ್ಗೆ ಮತ್ತು ಕೋಸಂಬರಿಗೆ ಒಂದು ಸ್ವಲ್ಪ ಹಾಕ್ತೀನಿ. ಇವಾಗ ಇದು ಆಯಿತು. ಇವಾಗ ಹಸಿಮೆಣಸಿನ್ಕಾಯಿನ ಹೆಚ್ಕೊಳ್ಳೋಣ. ಕೆಲವರು ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ ಹಸಿಮೆಣಸಿನ್ಕಾಯಿನ, ಆವಾಗ ಮಕ್ಕಳಿಗೆ ತೆಗೆದಿಡೋಕ್ಕಾಗಲ್ಲ. ಅದರಿಂದ ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದಾಗ ಏನಾಗುತ್ತೆ ಅಂದರೆ, ಮಕ್ಕಳು ಅದನ್ನು ತೆಗಿಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ಯಾವುದೇ ಅಡುಗೆ ಮಾಡಿದರೂ ಕೂಡ ಮನೇಲಿ ಮಕ್ಕಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಅವ್ರ ಖಾರ ಎಷ್ಟು ತಿಂತಾರೆ, ಯಾವ ರೀತಿ ಅವರು ತಿಂತಾರೆ ಅನ್ನೋದ್ರ ಮೇಲೇ ನಾವು ಮಾಡಬೇಕು. ಈ ಕಾಲದಲ್ಲೆಲ್ಲ ನಮ್ಮ ಥರ ಮಾಡಿಬಿಟ್ಟು ಅವ್ರಿಗೆಲ್ಲ ಊಟ ಮಾಡ್ಸೋಕ್ಕಾಗಲ್ಲ. ನೋಡಿ, ಇಷ್ಟು ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಣ್ಣನ್ನು ಹಚ್ಕೊಳ್ಳೋಣ. 2 ಟೊಮೆಟೊ ಸಾಕು. ನಿಂಬೆಹಣ್ಣು ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ಟೊಮೆಟೊ ಬೇಡ ಅನ್ನೋರು ನಿಂಬೆಹಣ್ಣು ಹಾಕ್ಕೊಳ್ಳಿ. 1 ಟೊಮೆಟೊ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದು ಅಂತ ಹಾಕಬೇಕು. ನಾನಿವತ್ತು ನಿಂಬೆಹಣ್ಣು ಹಾಕ್ತಾಯಿಲ್ಲ, ಬರೀ ಟೊಮೆಟೊದಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿದ್ಬಿಡೋಣ, ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನೋಡಿ, ಬೆಟ್ಟದ ನೆಲ್ಲಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹೆಚ್ಕೊಂಡು ಹಾಕ್ಕೋಬೇಕು. ಹಿಂಗೆ ನೋಡಿ
ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿನ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ, ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸಷ್ಟು ಮಾಡ್ತೀನಿ. ನೋಡಿ ರುಬ್ಬಿರೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ನಾನು ಕ್ಯಾರೆಟ್ದು ಜ್ಯೂಸ್ ಎಲ್ಲ ತೋರಿಸಿದ್ದೀನಿ. ಕ್ಯಾರೆಟ್ ಜ್ಯೂಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಎಲ್ಲನೂ ತೋರಿಸಿದ್ದೀನಿ. ನೋಡಿ, ಕ್ಯಾರೆಟ್ ಜ್ಯೂಸು ರೆಡಿ ಆಯಿತು. ನೋಡಿ, ಹೆಸರುಬೇಳೆ ನೆನೆಸ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತೀನಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಜಾಸ್ತಿ ತಿಂತಾರೆ ಅಂದರೆ ಮಾಡ್ಬೋದು. ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು, ವೇಸ್ಟ್ ಮಾಡಬಾರ್ದು. ನೋಡಿ, ಅನ್ನ ಕೂಡ ಆರ್ಕೊಂಡಿದೆ. ಆವಾಗಲೇ ಅನ್ನ ಮಾಡಿ ಆರೋಕ್ಕೆ ಇಟ್ಬಿಟ್ಟಿದ್ದೀನಿ ನಾನು. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕಾದಿದೆ. ಸ್ವಲ್ಪ ಜೀರಿಗೆ ಮತ್ತು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನನ್ನ ಒಂದು ಒಗ್ಗರಣೆ ಒಳಗಡೆ ಎಲ್ಲ ಇರುತ್ತೆ, ಸೋಂಪು ಇದ್ದೇ ಇರುತ್ತೆ. ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಇವಾಗ. ನೋಡಿ, ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇಲ್ಲ, ಯಾವಾಗಲೂ ಹಾಕಲ್ಲ ನಾನು. ಇದಕ್ಕೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಇವಾಗ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು 2 ಒಟ್ಟಿಗೆ ಹಾಕ್ಬಿಡ್ತೀನಿ. ನೋಡಿ, ಇದಕ್ಕೆ ಒಂಚೂರು ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ. ನಾನೇನು ಮಾಡ್ತೀನಿ ಅಂದರೆ, ಈ ಒಗ್ಗರಣೆ ಹಾಕಿದ್ದೀನಲ್ಲ, ಇದನ್ನೇ ಒಂದು ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ನೋಡಿ, ಇದಕ್ಕೆ ನಾನು ಒಗ್ಗರಣೆನ ಒಂದು ಸ್ವಲ್ಪ ತೆಗೆದು ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಉಪ್ಪನ್ನು ಬೆರೆಸ್ತೀನಿ ಇದಕ್ಕೆ. ಇವಾಗ ನೋಡಿ, ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವಾಗಲೇ ಹಾಕಿದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ ಅಂತ ಅಷ್ಟೇ ಇವಾಗ ಹಾಕೋದು. ಇವಾಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಂಬಿಡೋಣ ಇದಕ್ಕೆ. ನೋಡಿ, ಇಷ್ಟ ಆದರೆ ಸಾಕು ಅರಿಶಿನದ ಪುಡಿ. ನೋಡಿ, ನಾನೇ ಮಾಡಿರೋಂಥ ಅರಿಶಿನದ ಪುಡಿ ಇದು. ನೋಡಿ, ಟೊಮೆಟೊ ಎಲ್ಲ ಬೆಂದು ಮೆತ್ತಗಾಗಿದೆ. ಇವಾಗ ನಾನು ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಇದು. ನೋಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿನ ಜಾಸ್ತಿನೇ ಹಾಕ್ಕೊಡಿ, ಏನಾಗಲ್ಲ. ಮಕ್ಕಳು ಹಂಗೆ ಕ್ಯಾರೆಟ್ ಎಲ್ಲ ತಿನ್ನಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಥರ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ನಾವು. ಗೊತ್ತಾಗಲ್ಲ, ಅನ್ನದಲ್ಲಿ ತಿನ್ಕೊಂಡ್ಬಿಡ್ತಾರೆ. ನೋಡಿ, ಸ್ವಲ್ಪ ಕಾಯಿ ತುರಿ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ, ತುಂಬ ರುಚಿ ಬರುತ್ತೆ ಅಂತ. ಇವಾಗೆಲ್ಲ ಚೆನ್ನಾಗಿ ಕಲಸೋಣ ಒಂದ್ಸಲ. ನೋಡಿ, ಕ್ಯಾರೆಟ್ ಚಿತ್ರಾನ್ನ ಅಥವಾ ಕ್ಯಾರೆಟ್ ರೈಸು ಖಾರ ರೆಡಿಯಾಗಿದೆ. ಈಗ ಅನ್ನಕ್ಕೆ ಇದನ್ನು ಹಾಕಿ ಕಲಿಸ್ಕೋಬೇಕಂದ್ರೆ ಸ್ವಲ್ಪ ಹೊತ್ತು ಇದನ್ನು ಬಿಡೋಣ, ಆರ್ಕೋಬೇಕಿದು. ನೋಡಿ, ಇದಕ್ಕೆ ಇಷ್ಟು ಉಪ್ಪು ಹಾಕ್ಕೊಳ್ಳೋಣ, ಜಾಸ್ತಿ ಹಾಕೋದು ಬೇಡ ಇದಕ್ಕೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಕೋಸಂಬರಿ. ನಾನು ಸ್ವಲ್ಪನೇ ಮಾಡಿದ್ದೀನಿ, ಒಂದೇ ಟೈಮಿಗೆ ಮಾಡಿದ್ದೀನಿ, ಉಳಿಸೋದಿಲ್ಲ. ಇವಾಗ ಇದನ್ನು ಒಂದು ಸ್ಪೂನ್ ತೊಗೊಂಡು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇವಾಗಲೇ ಬಳಸ್ಕೊಳ್ಳೋದ್ರಿಂದ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ. ಮಧ್ಯಾಹ್ನ ಹೊತ್ತು ಊಟದ ಜೊತೆಗೆಲ್ಲ ಈ ಥರ ಮಾಡಿ ಕೊಡ್ಬೋದು. ಸಲಾಡ್ ಅಂತ ಮಾಡ್ತೀವಲ್ವ, ಇದಕ್ಕೆ ಸೌತೆಕಾಯಿ ಬೇಕಾದರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ. ನೋಡಿ, ಅನ್ನ ಚೆನ್ನಾಗಿ ಆರ್ಕೊಂಡಿದೆ.
ಒಂದು ಟೈಮ್ ಮಾಡಿ ಊಟ ಮಾಡಿಕೊಂಡ್ರೆ ಸಾಕು, ಮತ್ತು ಉಳಿಸೋದೇನು ಬೇಡ. ಇದು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ನೋಡಿ, ಚಿತ್ರಾನ್ನ ರೆಡಿ ಆಯಿತು. ಕ್ಯಾರೆಟ್ ಚಿತ್ರಾನ್ನ, ಇಲ್ಲ ಕ್ಯಾರೆಟ್ ರೈಸ್ ಅಂತ ಕೂಡ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಿಮ್ಮನೇಲೂ ಕೂಡ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ನೋಡಿ, ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವೀಟ್ ಎಲ್ಲ ಏನೂ ಮಾಡಿಲ್ಲ, ಸ್ವೀಟ್ ಮನೆಯಲ್ಲೇ ಇತ್ತು, ಅದರಿಂದ ಮಾಡಿಲ್ಲ ನಾನು. ನೋಡಿ ಹೇಗೆಲ್ಲ ರೆಡಿ ಆಯಿತು ಅಂತ. ಜ್ಯೂಸ್ ಕೂಡ ಇತ್ತು ಇವತ್ತು, ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಕೂಡ ಇತ್ತು ಇವತ್ತು. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಅಕ್ಷಯ ತದಿಗೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಬೇಕು, ಆಮೇಲೆ ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ, ಈ ವಿಡಿಯೋಗಳನ್ನ ನೋಡಿ. ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳು ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಆರಾಮಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ.